ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಒಂದು ಪ್ರೋಗ್ರಾಮ್ ನಡೆಸಲಿಕ್ಕೆ ಜಮಾ ಆಗಿದೆ. ಆ್ಯಂಡ್ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ನಮ್ಮದು 9 ವರ್ಷದಿಂದ 45 ವರ್ಷದ ಎಲ್ಲ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿ ಬೀದರ್ ಡಿಸ್ಟ್ರಿಕ್ಟ್ನಾಗೆ ಫಸ್ಟ್ ಆಗಿ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. SFL ಬೀದರ್ ಡಿಸ್ಟ್ರಿಕ್ಟಲ್ಲಿ ಆರ್ಸಿ ಮೇಡಮ್ ಮಾಡ್ತಾ ಇದ್ದಾರೆ. ಮತ್ತು ಕಮ್ಮಿ ದರದಲ್ಲಿ ಒಂದು ಬೇರೆ NGO ತೊಗೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ದಟ್ ಹೆಚ್ಚು ಜನಕ್ಕೆ ಮುಟ್ಲಿ ಅಂತ. ಈ ಪ್ರೋಗ್ರಾಮನ್ನು ಉದ್ಘಾಟಿಸಲು ನಮ್ಮ ಪ್ರೀತಿಯ ಡಾಕ್ಟರ್ ಗೀತಾ ಮೇಡಮ್ ಇದ್ದಾರೆ. ಅವರು ಭಾಳ ಇಂಪಾರ್ಟೆಂಟ್ ಈ ಜನಕ್ಕೆ. ಬಿಕಾಸ್ ಅವರ್ ಪ್ರೆಸೆನ್ಸ್ ಅವ್ರು ಬಂದಿದ್ದಾರೆ ಅಂದರೆ ನಮ್ದು ಎಷ್ಟೋ ಜನ ವ್ಯಾಕ್ಸಿನ್ಸ್ ತೊಗೊಳ್ತಾರೆ. ದ್ಯಾಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ವ್ಯಾಕ್ಸಿನ್ ತೊಗೊಳ್ಳೋಕ್ಕೆ ಅಂತ ಗೊತ್ತಿಲ್ಲ, ತುಂಬ ಭಯ ಜಾಸ್ತಿ ಇದೆ ಜನರ ಹತ್ರ. ಮೇಡಮ್ ಈಗ ಬಂದಿರೋದು ಆ್ಯಂಡ್ ಡಾಕ್ಟರ್ ಮೇಡಮ್ ಇದಕ್ಕೆ ಭಾಳ ನಮ್ಮ ಜನಕ್ಕೆ ಭಾಳ ಬೆನಿಫಿಟ್ ಆಗತ್ತಂತ ಸವಿತರಿಗೆ ಸ್ವಾಗತ. ಆದಿದೇವಿ ಶಾರದೆಗೆ ಚರಣ ಪೂಜಿಪ. ಆದಿದೇವಿ ಶಾರದೆಗೆ ಚರಣ ಪೂಜಿಪ. ಸಾಧನೆಗೆ ಸ್ಥಿರವಾಗಿ ದಿನವು ನಮಿಸುವ. ಆದಿದೇವಿ ಶಾರದೆಗೆ ಚರಣ ಪೂಜಿಪ. ಸಾಧನೆಗೆ ಇಲ್ಲಿ ನಡೆದಂಥ ಇವತ್ತಿನ ಇವೇನು ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಇದೆ, HPV ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಇದೆ, ಇದನ್ನು ಆಯೋಜಿಸಿದ ನಮ್ಮ ಧಾರವಾಡ ಹಾಸ್ಪಿಟಲ್ ಅವರಿಗೂ ಮತ್ತು ಉದ್ಘಾಟಕರಾಗಿ ಬಂದಂಥ ನನ್ನ ಸ್ನೇಹಿತೆ, ಪ್ರೀತಿಯ ಸ್ನೇಹಿತೆಯಾದ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರಿಗೂ ಮತ್ತು ನಮ್ಮ ಹಿರಿಯ ಬೀದರಿನ ಸ್ತ್ರೀರೋಗ ತಜ್ಞರಾದ ನಮ್ಮ ತಾಯಿಯ ಸಮಾನರಾಗಿರುವ ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ ಮೇಡಮ್ ಅವರು ಮತ್ತು ನನಗೆ
ಜಗತ್ತಿನಲ್ಲಿ ಎಲ್ಲ ಖರೀದಿ ಮಾಡಬಹುದು, ಆದರೆ ಆರೋಗ್ಯ ಖರೀದಿ ಮಾಡಲಿಕ್ಕೆ ಆಗಲ್ಲ. ಸೊ ಆರೋಗ್ಯ ಕಾಪಾಡ್ಕೊಳ್ಬಹುದು ನಮ್ಮ ಕೆಲಸ. ಇವಾಗ ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಇವಾಗ ಕ್ಯಾನ್ಸರ್ ತಡೆಗಟ್ಟಬೇಕಾದ್ರೆ ಈ ವ್ಯಾಕ್ಸಿನ್ ತಗೊಳ್ಳೇಬೇಕು ಎಲ್ಲರೂ. ನೀವು ತಗೊಳ್ಳಿ, ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ, ರಿಲೇಟಿವ್ಸ್ ಹೇಳಿ, ಮತ್ತೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಆರೋಗ್ಯ ಸಮಾಜವನ್ನು ನಾವೆಲ್ಲ ಕೂಡ ನಿರ್ಮಾಣ ಮಾಡ್ತೀವಿ. ಧನ್ಯವಾದಗಳು. ಜಾಸ್ತಿ ಇದೆ. 15 ವರ್ಷದಿಂದ ಟ್ರಯಲ್ ಆಗಿದೆ. ಇದ್ರದ್ದು ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಅಬ್ಸಲ್ಯೂಟ್ಲಿ ಇಲ್ಲ. ಆ್ಯಂಡ್ ನಾನು ಎಕ್ಸಾಂಪಲ್ ಯಾವಾಗಲೂ ಕೊಡ್ತಾ ಇರ್ತೀನಿ. ನಾನು 2 ಮಕ್ಕಳಿಗೆ ಈ ವ್ಯಾಕ್ಸಿನ್ ಕೊಡಿಸಿದ್ದೀನಿ. ನನ್ನ ದೊಡ್ಡ ಮಗಳಂತೂ 10 ವರ್ಷ ಮೊದಲೇ ಕೊಡಿಸಿದ್ದೀನಿ. ಅವೆರಡೂ ಚಂದ ಅದಾವ. ಬಿಕಾಸ್ ಎಲ್ಲ ನಾನು ಯಾವಾಗಿಂದ ವ್ಯಾಕ್ಸಿನೇಷನ್ ಹೇಳಿದ್ದೀನಿ ಅವಾಗಿಂದ ಒಂದೇ ಪ್ರಶ್ನೆ, ಮೇಡಮ್ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಮೇಡಮ್, ಕೊಡಿಸ್ಕೊಳ್ಳೋಣ, ಏನಾಗುತ್ತೆ ಮೇಡಮ್? ಅಬ್ಸಲ್ಯೂಟ್ಲಿ ಏನೂ ಆಗೋದಿಲ್ಲ. ನನ್ನ 2 ಮಕ್ಕಳು ಹೆಣ್ಮಕ್ಳಿದ್ದಾವೆ, 2 ಮಕ್ಕಳಿಗೆ ಕೊಡಿಸಿದ್ದೀನಿ. ಅವ್ರು ಬಿಲ್ಕುಲ್ ಚೆನ್ನಾಗಿದ್ದಾರೆ. ನಿಮಗೂ ನನ್ನ ಫ್ರೆಂಡ್ಸ್ ಎಲ್ಲ ಮಕ್ಕಳು ಕೊಡಿಸ್ಕೊಂಡಿದ್ದಾರೆ. ನಮ್ಮ ಜಾಧವ್ ಮೇಡಮ್ ಮಗಳು ನನ್ನ ಬಂದ್ಮೇಲೆ ಕೊಡಿಸ್ಕೊಂಡಿದ್ದಾರೆ. ಎವ್ರಿಬಡಿ ಈಸ್ ಫೈನ್. ಪ್ಲೀಸ್ ಟು ಟೇಕ್ ದಿಸ್ ವ್ಯಾಕ್ಸಿನೇಷನ್. ಬಿಕಾಸ್ ವ್ಯಾಕ್ಸಿನೇಷನ್ ಯಾವುದು ಕೊಡಿಸ್ತೀವಿ ಯಾವುದಕ್ಕೆ ನಾವು ತಡೆಗಟ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಇಸ್ ದ ಓನ್ಲಿ ಆ್ಯಂಡ್ ಓನ್ಲಿ ಪ್ರಿವೆಂಟಬಲ್ ಕ್ಯಾನ್ಸರ್. ಬೇರೆ ಯಾವ ಕ್ಯಾನ್ಸರು ನಮಗೆ ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಅರ್ಲಿ ಡಯಾಗ್ನೋಸಿಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಜैसे ಬ್ರೆಸ್ಟ್ ಕ್ಯಾನ್ಸರ್ ಓನ್ಲಿ ಅರ್ಲಿ ಡಯಾಗ್ನೋಸಿಸ್ ಇದೆ. ಇಟ್ ಕೆನಾಟ್ ಬಿ ಪ್ರಿವೆಂಟೆಡ್. ಸರ್ವೈಕಲ್ ಕ್ಯಾನ್ಸರ್ ಇಸ್ ದ ಓನ್ಲಿ ಪ್ರಿವೆಂಟಬಲ್ ಕ್ಯಾನ್ಸರ್ and 99% it can be prevented with this vaccination and screening. So because which is preventable has to be prevented, which cannot be preventable has to be diagnosed early and treated. So preventable ಗೆ ನಾವು ಪ್ರಿವೆಂಟ್ ಮಾಡೋಕ್ಕೆ ಈ ದೊಡ್ಡ ಡ್ರೈವ್ ಮಾಡ್ತಾ ಇದ್ದೀವಿ. and it is not just Bhalki and Bidar or Karnataka or India, it is worldwide. It is WHO's ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡ್ರೈವ್ ಇದೆ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಡಿಸೈಡ್ ಮಾಡಿದೆ ಅಂದರೆ ಬೈ 2030 ಸರ್ವೈಕಲ್ ಕ್ಯಾನ್ಸರ್ ಅನ್ನ ನಾವು ಸೋಷಿಯಲ್ ಪ್ರಾಬ್ಲಮ್ ಆಗಿ ಇರಾಡಿಕೇಟ್ ಮಾಡಬೇಕು ಅಂತ. ಜಸ್ಟ್ ಬಿಕಾಸ್ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಷ್ಟು ಸೀರಿಯಸ್ ತಗೊಂಡಿದ್ದಕ್ಕೆ ನಾವೆಲ್ಲ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀವಿ. ಬೈ 2030 ವರೆಗೂ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡಬಹುದು ಆರ್ ಇರಾಡಿಕೇಟ್ ಆಸ್ ಅ ಸೋಷಿಯಲ್ ಪ್ರಾಬ್ಲಮ್. ಇರಾಡಿಕೇಶನ್ ಇಸ್ ನಾಟ್ ಜಸ್ಟ್ ನಿರ್ಮೂಲ ಆಗೋದಿಲ್ಲ, ಇಟ್ ಸೋಷಿಯಲ್ ಪ್ರಾಬ್ಲಮ್ ಆಗಿ. ಇಫ್ ಮೋರ್ ದನ್ 50-60% ಆಫ್ ದ ಪಾಪ್ಯುಲೇಷನ್ ಇಸ್ ಅಫೆಕ್ಟೆಡ್ ಬೈ ದಿಸ್ ಪ್ರಾಬ್ಲಮ್, then it is called a social problem. Otherwise it will not be taken as a social issue. Cervical cancer has become a social issue because it is more ಜಾಸ್ತಿ ಜನಸಂಖ್ಯೆ ಇದಕ್ಕೆ ಎಫೆಕ್ಟ್ ಆಗಿದೆ. So it will not be a social problem after 2030. ಅದಕ್ಕೆ ಏನು ಮಾಡೋದು? ಸಿಂಪಲ್ 2 measures, vaccination and screening. Vaccination ಬೆಸ್ಟ್ ಪೀರಿಯಡ್ 9 to 14, ಅದಕ್ಕೆ ಎಲ್ಲರೂ ಕೊಡಿಸ್ಕೊಳ್ಳೇಬೇಕು. ಯಾರ್ಯಾರು ಕೊಡಿಸ್ಕೊಂಡಿಲ್ಲ 15 to 45 also it is extended because most of us have not taken. ಬಟ್ ಇನ್ನು ಮೇಲೆ ಯಾವುದು ಹುಡುಗಿ ಯಾವುದು ಹುಡುಗ 14 years ದಾಟಲೇಬಾರ್ದು ಈ ವ್ಯಾಕ್ಸಿನೇಷನ್ ತಗೊಳ್ಳಾರ್ದೆ ಅನ್ನೋದು ನಮ್ದು ಎಲ್ಲರಿಗೂ ಫೋಟೋ ಇದೆ. ಸೊ ಆಲ್ ಆಫ್ us will work for that. Within short time the whole Bidar district we will cover. No kid will cross 14 years without vaccination. If we get government help, very good. If we don't get government help, we will work for it. With NGOs we have connect. Somehow we should see that our district will be fully vaccinated district. At least from 9 to 14 all the kids should be vaccinated, and this is my dream. And madam has come here, and madam will convey this to MLA sir, and we should take it as a taluka.
ಮೊದಲನೆಯದಾಗಿ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ವ್ಯಾಕ್ಸಿನೇಷನ್ ಮತ್ತು ಸ್ಕ್ರೀನಿಂಗ್ ನ ಈ ತಲವಾಡೆ ಹಾಸ್ಪಿಟಲ್ ಭಾಲ್ಕಿ ತಾಲೂಕದಲ್ಲಿ ಹಮ್ಮಿಕೊಂಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ಹೇಮಾ ದಿವಾಕರ್ ಮೇಡಮ್, HBR ಫೌಂಡೇಶನ್. ನೀವು ನಮ್ಮ ಒಂದು ಜಿಲ್ಲೆಯನ್ನ, ಬೀದರ್ ಜಿಲ್ಲೆಯನ್ನ, ಕರ್ನಾಟಕದ ಕಿರೀಟ ಆಗಿರೋಂಥ ಬೀದರ್ ಜಿಲ್ಲೆಯನ್ನ ಇದರಲ್ಲಿ ಆರಿಸ್ಕೊಂಡಿದ್ದೀರಾ. ಹಾಸನದ ಜೊತೆಗೆ ಹಾಸನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಗಲೇ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡಿದೆವು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ. ಅದೇ ಥರ ಅದು ನಾವು ಈ ಸರಿ ನಮಗೆ ಕೊಟ್ಟಿರೋಂಥ ಟಾರ್ಗೆಟನ್ನ ಅಚೀವ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಸಚಿವರ ಪತ್ನಿಯವರು, ಧರ್ಮಪತ್ನಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ವೈದ್ಯ ವೃತ್ತಿಯಲ್ಲಿ ಇರೋದ್ರಿಂದ ಅವರ ಒಂದು ಸಹಕಾರ ನಮಗೆ ತುಂಬಾನೇ ಮುಖ್ಯ ಆಗಿದೆ. ಮತ್ತು ಅವರು ಅರ್ಥ ಮಾಡಿಕೊಂಡು ಹಲವಾರು ವೇದಿಕೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಅನ್ನ ತಡೆಗಟ್ಟುವಂತಹ ಒಂದು HPV ವ್ಯಾಕ್ಸಿನ್ ಬಗ್ಗೆ ಮತ್ತು ಸ್ಕ್ರೀನಿಂಗ್ ಮೆಥಡ್ಗಳ ಬಗ್ಗೆ ಅವರು ಹೇಳ್ಬಹುದು, ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಅವರನ್ನ ನಾವು ಕರೆದಿದ್ದೆವು. ಈಗಾಗಲೇ ನಾವು ಅವರಿಗೆ ಮನದಟ್ಟು ಮಾಡಿದೆವು. ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ HPV ವ್ಯಾಕ್ಸಿನ್ ಅನ್ನ ನೀವು ಹೇಳಿದ ರೀತಿಯಲ್ಲಿ ಅದರ ವೆಚ್ಚ ಎಷ್ಟು, ಅದನ್ನ ಯಾವ ರೀತಿ ನಾವು ಸಮತೂಗಿಸಿಕೊಳ್ಳಬಹುದು ಮತ್ತು ಯಾವ ರೀತಿ ನಾವು ಬೆನಿಫಿಷಿಯರಿಯನ್ನ ಪಡೆದುಬಿಟ್ಟು ನಮ್ಮ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಎಲ್ಲದೂ ಒಂದು ರೀತಿಯಲ್ಲಿ ಮೇಡಮ್ ಅವರಿಗೆ ನಾವು ತಿಳಿಸಿದ್ವಿ. ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ನಮಗೆ ನಾವು ಒಂದು ವಾಕ್ಯ ಕೊಟ್ಟಿದ್ದಾರೆ, ನಾ ಇದನ್ನ ಸಚಿವರ ಜೊತೆಗೆ ಮಾತಾಡ್ತೀನಿ ಮತ್ತು ಇದಕ್ಕೆ ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನ ನಿಮಗೆ ನೀಡ್ತೇವೆ ಮತ್ತು ಉಚಿತವಾಗಿ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲಾ ವತಿಯಿಂದ ಎಲ್ಲ ಈ ಸ್ತ್ರೀರೋಗ ತಜ್ಞರ ವತಿಯಿಂದ ಮೇಡಮ್ ಹೇಮಾ ದಿವಾಕರ್ ಮೇಡಮ್ ಅವರಿಗೆ ನಾವು ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ. ಇದೇ ತರ ನಮ್ಮ ಜಿಲ್ಲೆಗೆ ಹೆಚ್ಚಿನ ವ್ಯಾಕ್ಸಿನೇಷನ್ ನೀವೇನು 500 ರೂಪೀಸಿಗೆ 500 ರೂಪಾಯಿ ಕೊಡಬೇಕು ಅಂತ ಬಯಸ್ತಿದ್ದೀರಲ್ಲ, ನಮ್ಮ ಜಿಲ್ಲೆ ಎಲ್ಲದರಲ್ಲೂ ನಿಮಗೆ ತಿಳಿದಿದೆ ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದಂತಹ ಒಂದು ಈ ಜಿಲ್ಲೆಗಳಾಗಿರೋದ್ರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ವ್ಯಾಕ್ಸಿನ್ ಉಚಿತವಾಗಿ ಕೊಡೋದಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ಈ ಒಂದು ಇದರಲ್ಲಿ ನಾನು ನಿಮ್ಮಲ್ಲಿ ಕೇಳ್ಬೋದು. Thank you.